ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕ್ಗೆ ಶಾಕ್ ಕೊಟ್ಟಿದೆ ಯುರೋಪಿಯನ್ ದೇಶಗಳು. ಪಾಕ್ ವಾಯು ಪ್ರದೇಶದಲ್ಲಿ ಹಾರಾಟಕ್ಕೆ ಹಿಂಜರಿತವನ್ನ ವ್ಯಕ್ತಪಡಿಸಿವೆ. ವಾಯು ಪ್ರದೇಶದಲ್ಲಿ ವಿಮಾನಗಳ ಹಾರಾಡಲು ಹಿಂದೇಟನ್ನ ಹಾಕ್ತಾ ಇವೆ. ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಒಕ್ಕೂಟ ದೇಶದ ವಿಮಾನಯಾನ ಸಂಸ್ಥೆಗಳು ಹಿಂದೇಟನ್ನ ಹಾಕ್ತಾ ಇದೆ. ಯುರೋಪಿಯನ್ ಒಕ್ಕೂಟ ದೇಶಗಳ ಏರ್ಲೈನ್ಸ್ಗಳು ಈಗಾಗಲೇ ವಾಯು ಪ್ರದೇಶವನ್ನ ಭಾರತ ಪಾಕ್ ಎರಡೂ ದೇಶಗಳು ಕೂಡ ಮುಚ್ಚಿದೆ. ಈ ಬೆನ್ನಲ್ಲೇ ಪಾಕ್ ವಾಯು ಪ್ರದೇಶ ಬಳಸದಿರಲು ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಏರ್ ಫ್ರಾನ್ಸ್, ಬ್ರಿಟಿಷ್ ಏರ್ವೇಸ್ ಮತ್ತು ಸ್ವಿಸ್ ವಿಮಾನಗಳು ಪಾಕಿಸ್ತಾನದ ವಾಯು ಪ್ರದೇಶ ಬಳಕೆ ಮಾಡದಿರೋದಕ್ಕೆ ಹಿಂದೇಟನ್ನ ಹಾಕ್ತಾ ಇವೆ. ನೋಡಿ, ವಾಯು ಪ್ರದೇಶದಲ್ಲಿ ಈಗಾಗಲೇ ಭಾರತ ಮತ್ತೆ ಪಾಕಿಸ್ತಾನ ಎರಡೂ ಕೂಡ ವಾಯು ಪ್ರದೇಶವನ್ನ ಬಂದ್ ಮಾಡಿರುವಂಥದ್ದು. ಇದರಿಂದ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಪೆಟ್ಟೆ ಬಿದ್ದಿದೆ. ಆದರೆ ಇದರ ನಡುವೆಯಲ್ಲಿ ಮತ್ತೊಂದಷ್ಟು ಪೆಟ್ಟು ಅನ್ನುವಂಥ ರೀತಿಯಲ್ಲಿ ವಾಯು ಪ್ರದೇಶದಲ್ಲಿ ವಿಮಾನಗಳ ಹಾರಾಟಕ್ಕೆ ಹಿಂದೇಟನ್ನು ಹಾಕಲಾಗ್ತಾ ಇದೆ. ಒಕ್ಕೂಟ ದೇಶದ ವಿಮಾನಯಾನ ಸಂಸ್ಥೆಗಳು ಈ ರೀತಿ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಯಾಕೆಂದರೆ ಯುದ್ಧ ಭೀತಿ ಇರುವಂತಹ ಕಾರಣಕ್ಕಾಗಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಹೀಗಾಗಿ ಆ ಸುಳಿಯಲ್ಲಿ ತಾವು ಸಿಕ್ಕಾಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯ ಕೆಲವು ನಿರ್ಧಾರಗಳನ್ನು ಒಕ್ಕೂಟ ದೇಶಗಳು ತೆಗೆದುಕೊಳ್ತಾ ಇರುವಂಥದ್ದು. ಅದರಲ್ಲೂ ಯುರೋಪಿಯನ್ ಒಕ್ಕೂಟ ದೇಶಗಳ ಏರ್ಲೈನ್ಸ್ಗಳು ಈಗಾಗಲೇ ವಾಯು ಪ್ರದೇಶವನ್ನು ಮುಚ್ಚಿರುವಂತಹ ಕಾರಣಕ್ಕಾಗಿ ಅದನ್ನು ಬಳಸದಿರೋದಕ್ಕೆ ನಿರ್ಧಾರ. ಸಬ್ಮರೀನ್ ಯುದ್ಧ ನೌಕೆ ಸೇನಾ ಹೆಲಿಕಾಪ್ಟರ್ ಫೋಟೋ ಟ್ವಿಟರ್ನಲ್ಲಿ ಫೋಟೋವನ್ನ ರಿಲೀಸ್ ಮಾಡಿರೋದು ನೌಕಾಸೇನೆ. ಸಮುದ್ರದ ಅಲೆಗಳ ನಡುವೆ ಮೇಲೆ ಆಳದಲ್ಲಿ ಸನ್ನದ್ಧವಾಗಿರೋದು, ಸಮುದ್ರದ ಎಲ್ಲಾ ಕಡೆಗಳಲ್ಲೂ ಸರ್ವ ಸನ್ನದ್ಧ ಅನ್ನುವಂತಹ ಟ್ವೀಟ್ ಮಾಡಿದೆ. ಭಾರತೀಯ ನೌಕಾಸೇನೆಯಿಂದ ಫೋಟೋ ರಿಲೀಸ್ ಆಗಿದೆ. ನೋಡಿ, ನಾವು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ, ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದೇವೆ. ಯಾವ ಕ್ಷಣದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಎದುರಿಸೋದಕ್ಕೆ ನಾವು ಸರ್ವ ಸನ್ನದ್ಧವಾಗಿ ನಿಂತಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಈಗ ಟ್ವೀಟ್ ಮೂಲಕ ಆ ಫೋಟೋಸ್ಗಳನ್ನು ಬಿಡುಗಡೆ ಮಾಡಿರೋದು ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಂದರೆ ಸಬ್ಮರೀನ್ ಆಗಿರ್ಬೋದು, ಯುದ್ಧ ನೌಕೆ ಆಗಿರ್ಬೋದು, ಸೇನಾ ಹೆಲಿಕಾಪ್ಟರ್ಗಳ ಫೋಟೋಗಳನ್ನು ಈಗ ರಿಲೀಸ್ ಮಾಡಿರೋದು. ಟ್ವಿಟರ್ನಲ್ಲಿ ಫೋಟೋಗಳನ್ನು ರಿಲೀಸ್ ಮಾಡಿದೆ ನೌಕಾಸೇನೆ. ಅಂದರೆ ಸಮುದ್ರದ ಅಲೆಗಳ ನಡುವೆ ಜೊತೆಗೆ ಮೇಲೆ ಮತ್ತೆ ಆಳದಲ್ಲೂ ಕೂಡ, ಅಂದರೆ ಯಾವುದೇ ರೀತಿ ಕುತಂತ್ರವನ್ನ ಮಾಡಿದ್ರೂ ಕೂಡ ಅದಕ್ಕೆ ನಾವು ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟೇ ಕೊಡ್ತೀವಿ. ಯಾಕೆಂದ್ರೆ ಗಡಿಯಲ್ಲಿ ಈಗ ಉದ್ವಿಗ್ನ ಸ್ಥಿತಿ ಇರೋದ್ರಿಂದ ಕಾಶ್ಮೀರ ಕದನ ವಿರಾಮವನ್ನ ಕೂಡ ಉಲ್ಲಂಘನೆ ಮಾಡ್ತಾ ಇದೆ. ಹೀಗಾಗಿ